ಯಾರಿಗೆ ಏನೇ ಕಾಯಿಲೆ ಇದ್ದು ಇಲ್ಲಿ ಬಂದ ಇದ್ದರೆ ಇಲ್ಲಿ ಮೇಲಾಗುತ್ತೆ. ಆ ಚಂಪಕಧಾಮನ ಮನಸ್ಫೂರ್ತಿಯಿಂದ ನಾನು ಬೇಡ್ಕೊಂಡಿದ್ದಕ್ಕೋಸ್ಕರ ಈಗ ತನಕ ಒಂದು ಮಟ್ಟಕ್ಕೆ ಇದ್ದೀನಿ. ಕುಷ್ಠರೋಗ ಬಂದಿರೋರು ಕೂಡ ಇಲ್ಲೇ ಇದ್ದು ಬಿಡ್ತಾರೆ, ಮೇಲಾಗಿ ಹೋಗ್ತದೆ. ಇವರೇ ದೇವರುಗಳು ಹೇಳ್ಬೇಕಂದ್ರೆ. ಮನುಷ್ಯನ ಕೆಲಸ ಮಾಡ್ತಾ ಇದ್ರು, ಅಲ್ಲಿ ಕಾಯಿಲೆ ಅವ್ರ ತಾಯಿಗೆ, ಅಲ್ಲಿಂದ ಇಲ್ಲಿ ಬಂದಿರ್ತಾರೆ. ಬಹಳ ಒಂದು ವಿಶೇಷತೆ ಉಳ್ಳಂಥ ಈ ಒಂದು ಕ್ಷೇತ್ರದ ಬಗ್ಗೆ, ಇದರ ಹಿನ್ನೆಲೆ ಮತ್ತು ಈ ದೇವರ ಪುರಾತನ ಇತಿಹಾಸ ಎಲ್ಲದರ ಬಗ್ಗೆನೂ ಇನ್ನೊಂದು ಹೇಳ್ಬಿಡ್ತೀನಿ. ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಇವತ್ತು ನೀವು ಒಂದು ನಿದರ್ಶನ ಇದೆ. ನೀವು ಎಲ್ಲ ಹೆಂಗಸುಗಳೆಲ್ಲ ಕೂತಿದ್ರಲ್ಲಿ ಮೆಟ್ಲಲ್ಲಿ, ಅವರೆಲ್ಲ ಒಂದೊಂದು ತೊಂದರೆಯಿಂದ ಇಲ್ಲಿ ಬಂದು ಸೇರ್ತಕ್ಕಂಥವ್ರು. ಒಂದು ಕಾಯಿಲೆ ಆಗ್ಬೋದು, ಒಂದು ಮನೆಯಿಂದ ಓಡಿಸಿರೋದಾಗ್ಬೋದು, ಇಲ್ಲ ಅವ್ರಿಗೆ ಯಾವುದೇ ಒಂದು ಇದಾಗ್ಬೋದು, ಅವರೆಲ್ಲ ಇಲ್ಲಿ ಬಂದು ಸೇರ್ಕೊಂಡ ನಂತರ ತಿರ್ಗಾ ಅವ್ರ ಮನೆಯವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಯಾರಿಗೆ ಏನೇ ಕಾಯಿಲೆ ಇದ್ದು ಇಲ್ಲಿ ಬಂದ ಇದ್ದರೆ ಇಲ್ಲಿ ಮೇಲಾಗುತ್ತೆ, ಅವ್ರ ಮನೆಯವ್ರು ತಿರ್ಗಾ ಕರ್ಕೊಂಡು ಹೋಗ್ತಾರೆ. ಮತ್ತು ಇವ್ರಿಗೂ ಅವ್ರು ಬಂದಂಥವ್ರಿಗೆ ಎಷ್ಟು ದಿನಗಳ ಕಾಲ ಅವರು ಉಳ್ಕೊಳ್ತಾರೆ? ಸುಮಾರು ವರ್ಷಗಳಿಗ ಇರ್ತಾರೆ. ವಾಸಿಯಾಗೋವರೆಗೂ ಇದ್ದೇ ಇರ್ತಾರೆ. ಈಗ ನಿಮ್ಗೆ ಇಲ್ಲೇ ಒಬ್ರು ನೋಡಿ, ಅಲ್ಲಿ ಹೋಗ್ತಾ ಇದ್ರು ನೋಡಿ, ಅಲ್ಲೊಬ್ರು ವೈಟ್ ಶರ್ಟ್ ಅವರ ತಾತಪ್ಪ, ಅವರು ಏನು ಯಾರ ಹತ್ರನೂ ಕಾಸು ಕೇಳಲ್ಲ. ಸುಮಾರು 1.5 ವರ್ಷದಿಂದ ಇಲ್ಲೇ ಇದ್ದಾನೆ, ನಡ್ಕೊಂಡು ಓಡಾಡೋದು, ದೇವ್ರ ಕೈ ಮುಗಿಯೋದು. ಆತ ಬಟ್ಟೆ ಹಾಕ್ಕೊಳ್ತಾ ಇರಲಿಲ್ಲ, ಈಗ ಬಟ್ಟೆ ಹಾಕ್ಕೊಳೋ ನಯನಾಗಿ ಬಂದಿದ್ದಾನೆ. ಇಲ್ಲೇ ಊಟ ಮಾಡ್ತಾನೆ, ಯಾರನ್ನೂ ಕೇಳಲ್ಲ, ಏನೂ ಮಾಡಲ್ಲ. ಊಟ ಇಲ್ಲಾಂದ್ರೆ ಹಂಗೆ ಇರ್ತಾನೆ, ದೇವ್ರ ಕೈ ಮುಕ್ಕೊಂಡು ಅಲ್ಲೆಲ್ಲ ಒಂದು ಹತ್ರ ಮಲ್ಕೊತಾನೆ, ಸ್ವಾಮಿ ಸೇವೆ ಮಾಡಿಕೊಂಡು. ಎಂತೆಂಥವ್ರಿಗೂ ಕುಷ್ಠರೋಗ ಬಂದಿರೋರು ಕೂಡ ಇಲ್ಲೇ ಇದ್ದು ಬಿಡ್ತಾರೆ, ಮೇಲಾಗಿ ಹೋಗ್ತದೆ. ಆಮೇಲೆ ಮನೆಗಿರೋಕ್ಕಿಲ್ಲ ಇಷ್ಟ ಇಲ್ದವರು ಇಲ್ಲಿ ಬಂದು ದೇವಸ್ಥಾನದಲ್ಲಿ ಮಲ್ಕೊಂಡು ಇಲ್ಲೇ ಇದ್ದು ಬಿಡ್ತಾರೆ. ತಿರುಗಿ ಚೆನ್ನಾಗಾಗಿ ಅವ್ರವ್ರ ಮನೆಗೆ ಬಂದು ಕರ್ಕೊಂಡೋಗಿರೋ ನಿದರ್ಶನಗಳು ಬೇಜಾನಿದೆ. ಬಹಳ ಒಂದು ವಿಶೇಷತೆಯನ್ನ ಬಹಳ ಭಾರಿ ಎಲ್ಲರಿಗೂ ಅರ್ಥ ಆಗೋ ರೀತಿ ಹೇಳಿದ್ದೀರಾ. ಎಲ್ಲ ಭಕ್ತಾದಿಗಳು ಬಂದು ಈ ದೇವಸ್ಥಾನದ ಈ ದೇವರ ಒಂದು ದರ್ಶನ ಪಡಿಬೇಕು. ಹಾಗೂ ನೀವು ಈ ಮೂಲಕ, ನಮ್ಮ ಚಾನೆಲ್ನ ಮೂಲಕ ಬಹಳಷ್ಟು ವಿಚಾರನ ತಿಳಿಸಿದ್ದೀರಾ. ನಮಗೆ ಧನ್ಯವಾದ. ಇದು ಏನಂದ್ರೆ, ನಾವಿಲ್ಲಿ ಊರಲ್ಲಿ ಹುಟ್ಟಿರೋದೇ ನಮ್ಮ ಪುಣ್ಯ. ಈ ದೇವ್ರ ಕಾರ್ಯಕ್ರಮಗಳನ್ನ ನಾವೆಲ್ಲರಿಗೂ ಪ್ರಸರಿಸ್ತಾ ನಮಗೂ ಒಂದು ಒಳ್ಳೆಯದಾಗಲಿ ಅಂತ ನಾವು ಆಗೋ ಶಕ್ತಿ ಮೀರಿ ಮಾಡ್ತಾಯಿದ್ದೀವಿ. ಎಲ್ಲ ಭಕ್ತಾದಿಗಳು ಬಂದಂಥ ಭಕ್ತಾದಿಗಳು ಅವ್ರು ಏನು ಅಂದ್ಕೊಳ್ತಾರೋ ಅವ್ರ ಇಷ್ಟಾರ್ಥ ಈಡೇರಲಿ. ಆಮೇಲೆ ಪ್ರತಿನಿತ್ಯ ಬಡವರು ಯಾರಿಗೆ ಅವ್ರ ಶಕ್ತಿ ಇರಲ್ಲ, ಮದುವೆ ಮಾಡ್ಕೊಂಡು ಇಲ್ಲಿ ಸುಮ್ಮನೆ ದೇವಸ್ಥಾನದಲ್ಲಿ ಒಂದು ಅವ್ರ ಸರ್ಕಾರದ ಒಂದು ಏನು ಆದೇಶ ಇದೆ, ಅವರು ವಯಸ್ಸಾಗಿರ್ತಕ್ಕ ಅವರು ಮದುವೆ ಆಗುವಂಥವ್ರು ಬಡವರು, ತೀರಾ ಬಡವರು, ಅವರೊಂದು ಟಿ ಸಿ ಇರ್ಬೋದು, ಅವರು ಒರಿಜಿನಲ್ ಟಿ ಸಿ ಕೊಟ್ಟು ಅವ್ರ ಐಡೆಂಟಿ ಪ್ರೂಫ್ ಕೊಟ್ಟು 18 ವರ್ಷ ಮೇಲ್ಪಟ್ಟವರು ಇಲ್ಲಿ ಸುಮ್ಮನೆ ಫ್ರೀಯಾಗಿ ಮದುವೆ ಮಾಡಿಕೊಂಡು ಒಂದು ರಿಸಿಪ್ಟ್ಗೆ 2,000 ರೂಪಾಯಿ ಕೊಟ್ಟು ಹೋದರೆ ಇಲ್ಲೇ ಊಟ ಇರ್ತದೆ, ಎಲ್ಲದಕ್ಕೂ ಫ್ರೀಯಾಗಿ ಇದು ಮಾಡ್ಕೊಬೋದು. ಏನು ಅದೇ ರೀತಿ ಸಾವಿರಾರು ಮದುವೆಗಳು ದಿನನಿತ್ಯ ನಡೀತಾ ಇರುತ್ತೆ ಇಲ್ಲಿ, ವರ್ಷ ಪೂರ್ತಿ ಸಾವಿರಾರು ಮದುವೆಗಳು. ಈಗ ಒಬ್ಬ ಭಕ್ತಾದಿ ಇಲ್ಲದೆ ಇರೋರು ಬಂದು ನಿಮ್ಮನ್ನ ಭೇಟಿ ಆದರೆ ಅದಕ್ಕೆ ನೀವು ಎಲ್ಲ ಅನುಕೂಲತೆಗಳನ್ನು ಮಾಡ್ತೀವಿ. ಅವ್ರಿಗೆ ಏನು ಇದು ಮಾಡ್ತೀರಿ. ಮತ್ತು ಮೇ 1ನೇ ತಾರೀಕು ಯಾರನ್ನ ಮದುವೆ ಮಾಡ್ಕೊತೀವಿ ಅಂತಿರೋರು ಬಂದ್ರು ಅವತ್ತು ದೇವ್ರಿಗೆ, ನೌಕರಿಗೆ, ಕಾರ್ಮಿಕರಿಗೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ನಾವು ಎಲ್ಲ ಊರಿನ ಗ್ರಾಮಸ್ಥರು ಸೇರಿ ಒಂದು ಕಲ್ಯಾಣೋತ್ಸವ ಅಂತ ಮಾಡ್ತೀವಿ. ಮೇಡೆ ಲೋಕ ಕಲ್ಯಾಣಕ್ಕೆ ಹೋಗಿ ಅವತ್ತು ಬಂದರೆ ಅವ್ರಿಗೆ ಫ್ರೀಯಾಗಿ ಮದುವೆನೂ ಮಾಡಿಕೊಡ್ತೀವಿ. ಅವ್ರಿಗೆ ತಾಲಿ ಬಟ್ಟೆ ಎಲ್ಲ ಕೊಡ್ತೀವಿ ಕ್ಷೇತ್ರದಲ್ಲಿ. ಮತ್ತು ಅವ್ರು ಏನು ಅನ್ಕೊಳ್ತಾರೋ ಅವ್ರಿಗೆಲ್ಲ ಇಷ್ಟಾರ್ಥ ಈಡೇರಲಿ. ಭಗವಂತನಲ್ಲಿ ಏನು ಕೇಳ್ಕೊಳ್ತಾರೋ ಇನ್ನೂ ಹೆಚ್ಚಿನ ರೀತಿ ಜನಕ್ಕೆ ಒಳ್ಳೆಯದಾಗಲಿ. ಹೆಚ್ಚಿನ ರೀತಿ ಧಾರ್ಮಿಕ ಕಾರ್ಯಕ್ರಮದ ಮೇಲೆ ಎಲ್ಲರಿಗೂ ಭಕ್ತಿ ಬರಲಿ. ಎಲ್ಲ ನಾವು ವಿಜ್ಞಾನ ಯುಗಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲೂ ಇಂಥ ಧಾರ್ಮಿಕ ಕಾರ್ಯಕ್ರಮ ನಿಜ ರೂಪದಲ್ಲಿ ನಡೀತೈತೆ ಅನ್ನೋದಕ್ಕೆ ನಿಜ ದರ್ಶನ ಇದೆ. ಯಾರೇ ಬಂದು ಪರೀಕ್ಷೆ ಮಾಡ್ಬೋದು ಅಂತ ನಾನು ಹೇಳ್ತಾ ಸ್ವಾಮಿಗೆ ಇನ್ನು ಹೆಚ್ಚಿನ ರೀತಿ ಇನ್ನು ತಿಳುವಳಿಕೆ ಇರೋರು ಇನ್ನೂ ಹೇಳ್ತಾರೆ. ನನಗೆ ಗೊತ್ತಿರೋಷ್ಟು ನಾವು ಹುಟ್ಟು ಬೆಳೆದಾಗಿಂದ ಇಲ್ಲೇ ಇದ್ದೀವಿ. ಸ್ವಾಮಿ ಕಾರ್ಯಕ್ಕೆ ನಾವು ಮುಡುಪಾಗಿ ಇಟ್ಬಿಟ್ಟಿದ್ದೀವಿ ನಮ್ಮ ಎಲ್ಲ ಟೈಮ್ ಕಾರ್ಯಕ್ರಮಗಳನ್ನು. ಅದೇ ರೀತಿ ನಿಮ್ಮ ಸೇವೆ ಹೀಗೆ ಮುಂದುವರಿಯಲಿ. ದೇವರು ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮ ಚಾನಲ್ನ ಮೂಲಕ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ನಿಮಗೂ ಒಳ್ಳೆಯದಾಗಲಿ, ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಠಲ್ ಅಂತ. ಈ ಗ್ರಾಮಕ್ಕೆ ಬಂದು ನಾನು ಒಂದು 16ರಿಂದ 17 ವರ್ಷ ಆಗೋಕ್ಕೆ ಬರ್ತಾಯಿದೆ. ಈ ಗ್ರಾಮಕ್ಕೆ ಬರೋಕ್ಕೆ ಮುಂಚೆ ಸಿಟಿಯಲ್ಲಿ ಇರೋನು. ಇಲ್ಲಿ ಬಂದು ಒಂದು ಫಾರ್ಮು ಪ್ರತಿಯೊಂದು ಓಪನ್ ಮಾಡಿಬಿಟ್ಟು ಒಂದು 6 ತಿಂಗಳಲ್ಲೇ ನಾನು ತುಂಬ ಕೆಳ ಸ್ಥಾನದಲ್ಲಿ ಬಂದ್ಬಿಟ್ಟು ತುಂಬ ಅನುಭವಿಸಿದೆ ನಾನು ಕಷ್ಟಗಳು. ಆಮೇಲೆ ಇಲ್ಲಿ ಚಂಪಕಧಾಮ ದೇವಸ್ಥಾನಕ್ಕೆ ಒಂದು ಸಲ ಭೇಟಿಯಾಗಿ ಆ ಅಯ್ಯಪ್ಪನ ಕೈ ಮುಗಿದಿದ ಮೇಲೆ
ನಾನು ದಿನಕ್ಕೆ ನಾನು ಪರಿವರ್ತನೆ ನನ್ನಲ್ಲಿ ದಿನಕ್ಕೂ ಪರಿವರ್ತನೆ ಆಗಿ ಆ ಚಂಪಕಧಾಮನ ಮನಸ್ಫೂರ್ತಿಯಿಂದ ನಾನು ಬೇಡ್ಕೊಂಡಿದ್ದಕ್ಕೋಸ್ಕರ ನಾನು ಈಗ ತನಕ ಒಂದು ಮಟ್ಟಕ್ಕೆ ಇದ್ದೀನಿ. ಮತ್ತು ಚಂಪಕಧಾಮ ಆಶ್ರಯದಲ್ಲೇ ನಾನು ಇವಾಗಲೂ ಜೀವನ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರು ತಿರುಪತಿಗೆ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಇಲ್ಲಿ ಬಂದು ನಾವು ಒಂದು ಸಲ ದರ್ಶನ ಪಡೆದ್ರೆ ಪ್ರತಿಯೊಬ್ಬರಿಗೆ ತಿರುಪತಿ ದರ್ಶನ ಇಲ್ಲಿ ತಿಮ್ಮಪ್ಪ ಸಿಕ್ಕಿದಂಗೆ ಆಗುತ್ತೆ. ಪ್ರತಿಯೊಬ್ಬರಿಗೆ ಮನಸ್ಫೂರ್ತಿಯಾಗಿ ನನಗೆ ಒಳ್ಳೆಯ ಕೆಲಸ ಆಗಿದೆ. ಆ ಚಂಪಕಧಾಮ ತುಂಬ ಧನ್ಯವಾದಗಳು, ನಿಮ್ಮ ಇದರಿಂದ ಧನ್ಯವಾದಗಳು. ಮುನ್ರಾಜು ಅನ್ನೋರು ಸೇವಾಕರ್ತರು. ತಮ್ಮ ಸಿಸ್ಟಮ್ ಅಂತ ಈಗ ಅರ್ಧ ರಮೇಶ್ ಅಂತೇಳಿ ಅವ್ರ ತಾಯಿ ಜ್ಞಾಪಕಾರ್ಥವಾಗಿ ಅವರು ಅಮೇರಿಕದಲ್ಲಿರೋದು. ಅವರು ಭಾರಿ ದೇವರ ಭಕ್ತರು ಸರ್. ವಿಶೇಷ ಏನಂದರೆ ಈ ಚಂಪಕಧಾಮ ಸ್ವಾಮಿಗೆ ಅಮೇರಿಕದಲ್ಲಿ ಮೆಕ್ಸಿಕೋ ನಗರ ಇದೆಯಲ್ಲ, ಮೆಕ್ಸಿಕೋ ನಗರದಲ್ಲಿ ನಮ್ಮ ದೇವಸ್ಥಾನ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಕಟ್ಟಿಸ್ತಾರೆ. ಅಲ್ಲಿ 25 ಲಕ್ಷ ದುಡ್ಡು ಕೊಟ್ಟು ಈ ಥರ ಗೋಪುರದಲ್ಲಿ ಶ್ರೀದೇವಿ ಭೂದೇವಿ ಚಂಪಕಧಾಮನ್ನು ಬನ್ನೇರುಘಟ್ಟ ಶ್ರೀ ಚಂಪಕಧಾಮ ಸ್ವಾಮಿ ಅಂತೇಳಿ ಆ ವಿಗ್ರಹಗಳು ಮಾಡ್ತಿದ್ದಾರೆ. ಅಲ್ಲಿ ಯಾರು ಬೇಕಾದ್ರೂ ಮಾಡಿಸ್ಬೋದಂತೆ. ಸಂದರ್ಭದಲ್ಲಿ ಅದು ಮಾಡ್ತಿದ್ದಾರೆ. ಈ ಒಂದು ಅನ್ನದಾಸೋಹ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆಯಲ್ಲ, ಸೊ ಅದು ಯಾರ ಒಂದು ಇಲ್ಲ ಸರ್, ಎಲ್ಲ ಭಕ್ತಾದಿಗಳೇ ಮುಖಂಡರು ಮತ್ತು ದೇವಾಲಯದ ಆಡಳಿತ ಮಂಡಳಿ ಎಲ್ಲ ಸೇರಿಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಇದಕ್ಕೆ ಇಲ್ಲಿ ಭಕ್ತಾದಿಗಳು ಕೊಡ್ತಾರೆ, ಸೇವಾಕರ್ತರು ಕೊಡೋತಕ್ಕಂಥವ್ರು ಇದರಿಂದ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈಗ ನೋಡಿ, ಈಗ ನಾಳೆ ಇದಿದೆ ಜನವರಿ 1ಗೆ ಒಬ್ರು ಹೂವು ಡೆಕೋರೇಷನ್ ಒಪ್ಕೊಂಡಿದ್ರು, 1 ಲಕ್ಷ ರೂಪಾಯಿ ಹೂವು ಡೆಕೋರೇಷನ್. ಅವ್ರಿಗೆ ಒಳ್ಳೇದಾಗಿದೆ. ಅವ್ರ ಮಗನಿಗೆ ಇಲ್ಲಿ ಮದುವೆ ಆಗಿದೆ. ಇದ್ರವರು ಕುಮಾರಸ್ವಾಮಿ ಲೇಔಟ್ರು ಅವ್ರ ಮಗನಿಗೆ ಮದುವೆ ಆಗಿದೆ ಅಂತೇಳಿ ಅವರಿಲ್ಲಿ ನನ್ನ ಕೆಲಸ ಎಲ್ಲ ಈಡೇರುತ್ತೆ ಅಂತೇಳಿ ಅವರೇ ಈಗ 1 ಲಕ್ಷ ರೂಪಾಯಿ ಹೂಕ್ಕೆ ಒಪ್ಕೊಂಡಿದ್ದಾರೆ. ಮತ್ತು ಅವತ್ತು ನಾನು ಸ್ವಲ್ಪ ಅನ್ನದಾಸೋಹ ಮಾಡ್ತೀನಿ ಅಂತೇಳಿ. ಮತ್ತು ಜೈರಾಮ್ ಅನ್ನೋರು ಈ ಚಂಪಕಧಾಮ ಸ್ವಾಮಿ ಹಿಸ್ಟ್ರಿ ಬಗ್ಗೆ ಮತ್ತು ಆ ದೇವ್ರ ಮೂರ್ತಿ ಬಗ್ಗೆ ಅವರು ಸುಮಾರು 10,000 ಇದೋಡಿಸ್ತಾರೆ ಕ್ಯಾಲೆಂಡ್ರು. ಮತ್ತು ಲಾಡು ವಿತರಣೆ ಮಾಡ್ತಾರೆ. ಇದೇ ರೀತಿ ಪ್ರತಿಯೊಬ್ಬರು ಇನ್ನೊಬ್ಬರು ಅಚ್ಯುತರಾದಂಥ ಅವರು ಸಹ ಕ್ಯಾಲೆಂಡರ್ ಹೊಡಿಸ್ತಾರೆ. ಹೀಗೆಲ್ಲ ಭಕ್ತಾದಿಗಳು ಹೊಡಿಸ್ತಾರೆ. ಮತ್ತು ಪಾಮುಡಿ ಅಂತಿದೆ, ಅವ್ರು ಹೊಡಿಸ್ತಾರೆ. ಸುಮಾರು ಇದಕ್ಕೆ ಡಿವೋಟಿಸ್ಗಳಿದ್ದಾರೆ. ನಮಗೆ ಗೊತ್ತಾಗ್ದಿರ ಇರುವಂಥವ್ರು 1000 ಜನ ಇದ್ದಾರೆ. ಅವರೆಲ್ಲ ಸೇವಾಕರ್ತರು ಇರೋದ್ರಿಂದ ನಡೀತಾ ಇದೆ. ಆ ದೇವ್ರ ಸೇವೆ ಮಾಡ್ಕೊಂತ ಅನ್ನದಾಸೋಹ ಮಂಟಪ ಇದೆಯಲ್ಲ ಒಳಗೆ ನೋಡಿ, ಅವಾಗ ಪುರಾತನ ಕಾಲದಲ್ಲಿ ಕಟ್ಟಿರ್ತಕ್ಕಂಥದ್ದು, ನಾವೇನು ಕಟ್ಟಿರೋದಲ್ಲ ಇದೆಲ್ಲ ಅವಾಗ ಕಟ್ಟಿರೋದೆ. ಇದು ನೋಡಿ ವೀಕ್ಷಕರೇ, ಇದೇ ಒಂದು ಅನ್ನದಾಸೋಹ. ಇಲ್ಲಿ ಏನು ಪ್ರಸಾದ ಕೊಡ್ತಾರೆ ಅದೆಲ್ಲ ಇಲ್ಲೇ ರೆಡಿ ಆಗೋದು. ಎಷ್ಟು ದೊಡ್ಡದಾಗಿದೆ. ಏನು ಇಲ್ಲಿ ಅನ್ನದಾಸೋಹ ನಡೀತಿ ದಿನನಿತ್ಯ ಇಲ್ಲೇ ಮಾಡೋದು. ಇದು ಅನ್ನದಾಸೋಹ ಮಂಟಪ. ಆಗ ಮಾಡಿರ್ತಕ್ಕಂಥದ್ದು ದೇವಸ್ಥಾನ ಕಟ್ಟಿದಾಗ ಮಾಡಿರ್ತಕ್ಕಂಥದ್ದು ಅನ್ನದಾಸೋಹ ಮಂಟಪ. ಮತ್ತು ಏನಿದೆ ತಟ್ಟೆ ಗ್ಲಾಸು ಪಾತ್ರೆ ಸಾಮಾನು ಏನಿದೆ ಎಲ್ಲ ಸಕಲ ಭಕ್ತಾದಿಗಳ ಕೊಡುಗೆ ಇದೆ. ಸಕಲ ಭಕ್ತಾದಿಗಳು ದಿನನಿತ್ಯ ಈಗಲೂ ಕೊಡಿಸ್ತಾರೆ, ಮುಂದಕ್ಕೂ ಕೊಡಿಸ್ತಾ ಇರ್ತಾರೆ. ಆ ಭಕ್ತಾದಿಗಳ ಸಹಕಾರದಿಂದ ದಿನನಿತ್ಯ ಅನ್ನದಾಸೋಹ ನಡೀತಾ ಇದೆ. ಮತ್ತು ಈ ಅನ್ನದಾಸೋಹ ಮಂಟಪದಲ್ಲೇ ಅವಾಗಲೇ ಒಂದು ಯಜ್ಞ ಮಂಟಪ ಅಂತೇಳಿ ಹೋಮ ನಡೀತದಲ್ಲ, ಇಲ್ಲಿ ಜಾತ್ರೆಯಲ್ಲಿ ಇದೇ ಮಂಟಪದಲ್ಲಿ ಹೋಮ ನಡೆಯೋದು. ಯಜ್ಞಶಾಲೆ ಥರ ಹೋಮಶಾಲೆ ಇದು. ಇದು ಪಾಕಶಾಲೆ, ಇದು ಹೋಮಶಾಲೆ. 10 ದಿವಸಗಳು 11 ದಿನಗಳ ಕಾರ್ಯಕ್ರಮ. ಮತ್ತು ಇಲ್ಲಿ ಇದು ನಡೀತಾ ಇರ್ತದೆ, ಹೋಮ ನಡೀತಾ ಇರುತ್ತೆ. ಇದು ಕಳಸಾಲೆಲ್ಲೇ ಇಟ್ಟಿರ್ತಾರೆ. ಮತ್ತು ಇಲ್ಲಿ ಇದು ಕಲ್ಯಾಣ ಮಂಟಪ ಅಂತೇಳಿ ದೇವ್ರನ್ನ ನಾವು ಜಾತ್ರೆ ಸ್ಟಾರ್ಟ್ ಆಯ್ತು ಅಂದರೆ ಕಾಮನ್ ಪೌರ್ಣಮಿ ದಿನ ಗಜಸ್ತಂಭ ಮಂಟಪಕ್ಕೆ ಇದು ಕಟ್ಟಿದ ನಂತರ ಈ ಕಲ್ಯಾಣ ಮಂಟಪದಲ್ಲೇ ದೇವ್ರನ್ನ ಬರುತ್ತೆ. ಈಗೆಲ್ಲ ಈ ಮಂಟಪದಲ್ಲಿ ಇರ್ತೀವಿ. ಈ ಮಂಟಪದಲ್ಲಿ 11 ದಿನ ಜಾತ್ರೆ ಮುಗಿದು ಸ್ಟಾರ್ಟ್ ಆಗಿ ಕಾಮನ್ ಪೌರ್ಣಮಿ ದಿನ ಬಂದರೆ ಜಾತ್ರೆ ಆಗಿದ್ದು 3ನೇ ದಿನಕ್ಕೆ ದೇವರು ಒಳಗಡೆ ಹೋಗೋದು. ಅಲ್ಲಿ ತನಕ ಇಲ್ಲೇ ಪೂಜೆ ನಡೀತಾರೆ. ಅಲ್ಲಿ ಸ್ವಾಮಿ ಮಾತಾಡ್ತಾರೆ. ನಾವು ಉತ್ಸವ ಮೂರ್ತಿ ಇಲ್ಲೇ ಇರುತ್ತೆ. ಉತ್ಸವಕ್ಕೆಲ್ಲ ಇಲ್ಲಿಂದ ಪ್ರತಿದಿನ ಇಲ್ಲೂ ಪೂಜೆ ನಡೀತಾ ಇರುತ್ತೆ. ಉತ್ಸವ ಮೂರ್ತಿ ಹೋಮ ನಡೀತಾ ಇರುತ್ತೆ, ಪ್ರತಿನಿತ್ಯ ಇರುತ್ತೆ. ಮತ್ತು ನಮ್ಮೂರಲ್ಲಿ ಜಾತ್ರೆ ಟೈಮಲ್ಲಿ ಪ್ರತಿಯೊಂದು ಉತ್ಸವ ಹೋದಾಗೂ ಬಲಿ ತಗೊಂಡೋಗಿ ಹಾಕ್ಕೊಂಡೆ ಬಲಿಯಾರ ಅದು ಕೊಟ್ಲಲ್ಲಿ ಇದೆಯಲ್ಲ ಶ್ರೀಚಕ್ರ, ಆ ಶ್ರೀಚಕ್ರ ತಗೊಂಡೋಗಿ ಅದಾದ್ಮೇಲೆ ತಗೊಂಡೋಗಿ ಬಲಿ ಹಾಕಿ
ಆಂಜನೇಯ ದೇವಸ್ಥಾನ ಗಂಟೆ ಹೋಗ್ಬಿಡ್ತಾರೆ. ಬಲಿ ಹಾಕಿದ ನಂತರ ಇಲ್ಲಿ ಉತ್ಸವ ಕಾರ್ಯಕ್ರಮ ನಡೀತಾರೆ. ಮೈಕ್ ಇಲ್ಲ ಅವಳಿಗೆ. ಮಹಾಮಂಗಳಾರತಿ ಆದ್ಮೇಲೆ ಪುನಃ ದೇವರು ಯಥಾಸ್ಥಿತಿಗೆ ಹೋಗುತ್ತೆ. ಇವರೇ ಮೂಲ ಕಾರಣಕರ್ತರು. ನಾವು ಬಂದು ಯಾರನ್ನ ಕರ್ಕೊಂಬಂದು ಏನೋ ತೋರಿಸ್ಬೋದು, ಏನೋ ಮಾಡ್ಬೋದು. ಸ್ವಾಮಿಗೆ ಸಕ್ಕಾಗಿ ಬಂದು ಗುಡಿಸಿ ಕ್ಲೀನ್ ಮಾಡಿ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ನೀರು ಬರ್ತಾ ಇಲ್ಲ. ಈ ದೇವಸ್ಥಾನದಲ್ಲಿ ಕುಡಿಯೋದಕ್ಕೆ ನೀರು ಬರ್ತಾ ಇಲ್ಲ. ಮತ್ತು ಈ ಕೋತಿಗಳು ಏನು ಗಲೀಜು ಮಾಡಿರ್ತವೆ ಅದನ್ನೆಲ್ಲ ಸ್ವಚ್ಛತೆ ಮಾಡೋದು, ತೊಳೆಯೋದು. ಮತ್ತು ಕೋತಿಗಳಿಗೆ ಇವರೇ ಸಹ ಅಲ್ಲಿ ಪಕ್ಕದಲ್ಲಿ ಅಶ್ವತ್ಥ ಕಟ್ಟೆ ಹತ್ರ ನೀರು ನೀಡ್ತಾರೆ. ಮತ್ತು ಪಕ್ಷಿಗಳಿಗೆಲ್ಲ ಅಕ್ಕಿ ಅದೆಲ್ಲ ಇಲ್ಲಿ ಬಿದ್ದಿರ್ತಕ್ಕಂಥದ್ದನ್ನೆಲ್ಲ ಗುಡಿಸ್ಕೊಂಡೋಗಿ ಹಾಕಿ ಇವ್ರು ಮಾಡ್ತಾರೆ. ಇವರೇ ಈ ದೇವಾಲಯಕ್ಕೆ ಮೂಲ ಕಾರಣಕರ್ತರು. ದೇವಸ್ಥಾನ ಇಷ್ಟು ಸ್ವಚ್ಛತೆಯಾಗಿ ನೀವು ನೋಡ್ಕೊಂಬಂದ್ರಿ ಎಷ್ಟು ಸ್ವಚ್ಛವಾಗಿದೆ ಅಂತ. ಅದಕ್ಕೆ ಮೂಲ ಕಾರಣಕ್ಕೆ ಕೂರ್ತರೆ ಇವರು ಎಲ್ಲ ಇಷ್ಟು ಜನ ನೌಕರುಗಳು. ಇನ್ನೂ ಇದ್ದಾರೆ ನೌಕರರು, ಎಲ್ಲ ಹೋಗಿದ್ದಾರೆ. ಇವರೇ ಮೂಲ ಕಾರಣಕರ್ತರು. ನಾವೆಲ್ಲ ಸುಮ್ಮನೆ ದಿನ ಬಂದು ಹೋಗೋರು. ಇವರೇ ದೇವರುಗಳು ಹೇಳ್ಬೇಕಂದ್ರೆ. ಇವ್ರಿಗೆ ಸಲ್ಲಬೇಕು. ನಾವ್ ಯಾರನ್ನ ಕರ್ಕೊಂಬರ್ಬೋದು, ಇವ್ರು ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು, ಏನೋ ಕೊಡ್ಬೋದು, ಕೊಡ್ದಿರೇ ಇರ್ಬೋದು. ಆ ಟೈಮ್ ಸರಿಯಾಗಿ ಮನೆಯಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೋ ಬಿಟ್ಟಿರ್ತಾರೋ, ಮನೆಯಲ್ಲಿ ಅವ್ರಿಗೆ ಅಡಿಗೆ ಮಾಡಿರ್ತಾರೋ ಬಿಟ್ಟಿರ್ತಾರೋ, ಇಲ್ಲಿ ಬರ್ಬೇಕಂತ ಸಂದರ್ಭದಲ್ಲಿ ಬರ್ಬೇಕಲ್ಲ ಇವರು. ಹೌದು ನೋಡ್ರಿ, ಅಮ್ಮ ಬೆಂಗಳೂರಿಂದ ಬರಬೇಕು, ಬನಶಂಕರಿಯಿಂದ ಇಲ್ಲಿಗೆ ಹಾಕ್ಬಿಟ್ಟಿದ್ದಾರೆ. ಅವ್ರಿಗೆ ಬನಶಂಕರಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಅಲ್ಲಿ ಕಾಯಿಲ್ಲ ಅವ್ರ ತಾಯಿಗೆ, ಅಲ್ಲಿಂದ ಇಲ್ಲಿ ಬಂದಿರ್ತಾರೆ. ನೋಡ್ರಿ, ಇವ್ರಿಗೆ ಯಾರಿಗೂ ಸಂಬಳ ಇಲ್ಲ. ಈ ಅಮ್ಮನಿಗೆ ಗಂಡ ತಿರೋದ, 3ನೇ ಅಮ್ಮನಿಗೆ ಮಗಳು ಕಾಲೇಜ್ಗೆ ಹೋಗ್ತಾಳೆ, ಮಗನು ಕೆಲಸ ಮಾಡ್ತಾನೆ. ಮಗಳಿಗೆ ತಿಂಡಿ ಮಾಡ್ತಾಳೆ ಬಿಡ್ತಾಳೆ ಬರಬೇಕು. ಹಂಗೆ ಅವರು ಅವ್ರ ಮಕ್ಳಿಗೆ ಕೆಲಸಕ್ಕೆ ಹೋಗ್ತಾರೆ. ಏನೇ ಸಮಸ್ಯೆ ಇದ್ರು ಏನೋ ಅಪೇಕ್ಷೆ ಇಲ್ಲ. ಹೌದು, ಸಮಸ್ಯೆನ ಬದಿಗೊತ್ತಿ ಇಲ್ಲಿ ಬಂದು ಕೆಲಸ ಮಾಡಬೇಕು. ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಸ್ವಾಮಿ ಸೇವೆ ಅಂತ ಮಾಡ್ತಾ ಇದ್ದಾರೆ ಸರ್. ಈಗ ಸಂಬಳ ಈಗ ನಾವು ಸಾಫ್ಟ್ವೇರ್ ಕಂಪ್ನಿಯವ್ರನ್ನ ಟ್ಯಾಲಿ ಮಾಡಿದ್ರೆ ಅಲ್ಲಿ ಸ್ವೀಪರ್ ಕೊಡೋ ಸಂಬಳದಲ್ಲಿ ಕಾಲ್ಭಾಗ ಇರಲ್ಲ ಇವ್ರಿಗೆ. ಸಾಫ್ಟ್ವೇರ್ ಕಂಪ್ನಿ ಹೌದು 1.5 ಲಕ್ಷ 2 ಲಕ್ಷ, ಅಲ್ಲಿ ಸ್ವೀಪರ್ಗೆ 50,000 ರೂಪಾಯಿ ಸಂಬಳ ಇದೆ. ಇಲ್ಲಿ ಯಾರು ಇಲ್ಲ ಕರೆಕ್ಟಾಗಿ 25,000 ಸಂಬಳ ಯಾರಿಗೂ ಗೊತ್ತಾ ಇಲ್ಲ. ಪರ್ಮನೆಂಟ್ ಆಗಿರೋರ್ಗೂ ಗೊತ್ತಾ ಇಲ್ಲ. ಈಗ ಇವರೆಲ್ಲ 5,000 6,000 7,000 ಮಾಡೋದು. ನೋಡ್ರಿ, ಆ ಅಮ್ಮನು ಬೇರೆ ಭಕ್ತಾದಿಗಳು ಕೊಡೋ ಕಾಸಿಗೆ ಕೆಲಸ ಮಾಡ್ತಾಳೆ. ಅವ್ರ ಅಕ್ಕ ಕೆಲಸ ಮಾಡ್ತಾಳೆ, ಇಲ್ಲಿ ಬರೋ ಭಕ್ತಾದಿಗಳು ಕೆಲಸ ಮಾಡ್ತಾರೆ. ಆ ಥರ ಇದೆ. ಇದ್ರ ಬಗ್ಗೆ ನಮ್ಮ ಧಾರ್ಮಿಕ ಮುಖಂಡರುಗಳು, ಧಾರ್ಮಿಕ ಇಲಾಖೆ ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ಹೆಚ್ಚಿನ ರೀತಿ ಗಮನ ವಹಿಸ್ತೀನಿ. ನಾನು ನಿಮ್ಮ ಸಹ ಪರವಾಗಿ ಮತ್ತು ಅವ್ರ ನೌಕರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ.